ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುಲ್ತಾನ್. ಮತ್ತೊಮ್ಮೆ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಟೆನ್ಸಿನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇಂದ 8ನೇ ಭಾಗ. ಓಕೆ, ಟೆನ್ಸ್ ನಲ್ಲಿ 8ನೇ ಭಾಗ, ಅದರಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಏನ್ ಮಾಡ್ತಾ ಇದ್ವಿ, ಡಿಸ್ಕಸ್ ಮಾಡ್ಲಿಕ್ಕೆ ಹೊರಡ್ತಾ ಇದ್ವಿ. ಓಕೆ, ಅದೇ ರೀತಿಯಾಗಿ ಪ್ರಥಮವಾಗಿ ಯಾರು ನಮ್ಮ ಚಾನಲ್ಗೆ ಪ್ರಥಮ ಬಾರಿ ವಿಸಿಟ್ ಮಾಡ್ತಾ ಇದ್ದೀರಾ ಅವ್ರು ಏನ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ಲೈಕ್ ಮಾಡ್ರಿ, ವಿಡಿಯೋನ ನಿಮ್ಮ ಕಾಂಪಿಟೇಟಿವ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ. ಎಸ್, ಈ ಒಂದು ವಿಡಿಯೋ ಒಳಗೆ ನಾವು ಏನ್ ನೋಡಕತ್ತೀವಿ ಅಂತ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಟೆನ್ಸ್ ನಲ್ಲಿ ಬರ್ತಕ್ಕಂತಹ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಆಲ್ರೆಡಿ 7 ಭಾಗಗಳನ್ನು ನಾವೇನ್ ಮಾಡಿದೀವಿ, ಅಪ್ಲೋಡ್ ಮಾಡಿದೀವಿ. ಅದರಂತೆ ಈ ಭಾಗದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನೋಡ್ತೀವಿ. ಇದು ನಿಮಗೆ ಎಕ್ಸಾಕ್ಟ್ ಆಗಿ ಅರ್ಥ ಆಗ್ಬೇಕಂದ್ರೆ ನೀವು ಮೊದಲು ಯಾವ ವಿಡಿಯೋ ನೋಡಿರ್ಬೇಕು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ವಿಡಿಯೋನ ನೋಡಿದ್ರ ಅರ್ಥಕ್ಕೆ. ಇಲ್ಲ ಒಂದು ಬ್ಯಾಕ್ ಗ್ರೌಂಡ್ ವಿಡಿಯೋ ಆಗಿರ್ಬೋದು, ಇಂಟ್ರೊಡಕ್ಷನ್ ವಿಡಿಯೋನ ನೋಡಿದ್ರೆ ನಿಮಗೆ 100% ಏನಾಗ್ತೈತಿ, ಅರ್ಥ ಆಕೈತಿ. ಇಲ್ಲಿ ಏನೇನ್ ಬಳಸಬೇಕು, ಏನೇನ್ ಮಾಡ್ಬೇಕು, ಯಾವಾಗ ಈ ಟೆನ್ಸ್ ಅನ್ನ ಬಳಸಬೇಕು, ಓಕೆ, ಆಯ್ ಬಂದಾಗ ಏನ್ ಬಳಸಬೇಕು, ವಿ ಬಂದಾಗ ಏನ್ ಬಳಸಬೇಕು ಅನ್ನೋದನ್ನ ಹೇಳ್ತೀನಿ. ಅದೇ ರೀತಿಯಾಗಿ ಇದು ನೆನಪಿಟ್ಕೊಳ್ಳೋ ಒಂದು ಟ್ರಿಕ್ ಯಾವ ತರ ಆಯ್ತು ಅಂತಕ್ಕಂಥದ್ದನ್ನ ಕಂಪೇರ್ ಮಾಡಿ ಲಾಸ್ಟ್ ನಲ್ಲಿ ಹೇಳ್ತೀನಿ. ಲಾಸ್ಟ್ ಮಟ ಈ ವಿಡಿಯೋನ ನೀವು ನೋಡಿದ್ರ ನಿಮಗೆ ಒಂದು ಟೆನ್ಸ್ ಏನಾಕೈತಿ ಪರ್ಫೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ, ಎಸ್, ಹಂಗಿದ್ರೆ ಏನ್ ಮಾಡೋಣ್ರೆ, ಈ ವಿಡಿಯೋನ ನೋಡೋಣ ಏನೈತಿ ವಿಡಿಯೋ ಒಳಗ ಅಂತಕ್ಕಂಥದನ್ನ ಹೋಗೋಣ. ಓಕೆ, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನೋಡ್ರಿ, ಇಂಗ್ಲಿಷ್ ಬೈ ನಾಗರಾಜ್ ಚಾನಲ್ ನಿಂದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮೇಲೆ ಏನ್ ಮಾಡ್ತಾ ಇದ್ವಿ, ವಿಡಿಯೋ ಮಾಡಾಕೈತಿ. ಓಕೆ, ವಾಟ್ ಈಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್? ಈ ಕಂಟಿನ್ಯೂಸ್ ಅಂತಕ್ಕಂಥ ವರ್ಡ್ ಅನ್ನ ಕೇಳಿದಿರಿ. ಕಂಟಿನ್ಯೂಸ್ ಅಂತಕ್ಕಂಥ ವರ್ಡ್ ಇದು ಹೆಂಗಿರ್ತದಂದ್ರ, ಒಂದು ಕೆಲಸ ಏನಾಗಿರ್ತದ ನಡೀತಾ ಇರ್ತದೆ. ಒಂದು ಕೆಲಸ ಏನಾಗ್ತಾ ಇರ್ತೈತಿ, ನಡೀತಾ ಇರ್ತದೆ. ಓಕೆ, ಎಲ್ಲಿ ನಡೀತಾ ಇರ್ತೈತಿ? ಪಾಸ್ಟ್ ಒಳಗೆ ನಡೀತಾ ಇರ್ತದೆ. ಭೂತಕಾಲದಲ್ಲಿ ಒಂದು ಕೆಲಸ ಕಂಟಿನ್ಯೂಸ್ ಆಗಿ ನಡೆದಿದ್ರೆ ಅದಕ್ಕೆ ಏನಂತ ಕರಿತೇವೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದನ್ನ ಕರಿತೇವೆ. ಓಕೆ, ಒಂದ್ಸಲ ಡೆಫಿನಿಷನ್ ನೋಡೋಣ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ used to describe actions that were happening at a particular time in the past. Okay, happening at the particular time in the past ಅಂತಕ್ಕಂಥದನ್ನ ನಾವೇನ್ ಮಾಡ್ತೀವಿ, ನೋಡ್ತಾ ಇದ್ವಿ. ಹಿಂಗಂದ್ರ ಒಂದು ಆಕ್ಷನ್ ಏನಾಗ್ತಾ ಇದೆ ಕಂಟಿನ್ಯೂಸ್ ನಲ್ಲಿ ಡಿಸ್ಕ್ರೈಬ್, ಒಂದು ಆಕ್ಷನ್ ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಹೆಂಗಂದ್ರ ವಾಟ್ ವರ್ ಹ್ಯಾಪನಿಂಗ್ ಅಂದ್ರೆ ಏನ್ರಿ, ಕಂಟಿನ್ಯೂ. ಓಕೆ, ಕಂಟಿನ್ಯೂಸ್ ಆಗಿ ಕೆಲಸ ಪರ್ಟಿಕ್ಯುಲರ್ ಟೈಮ್ ಇಂದ ಪಾಸ್ಟ್, ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಯಾವ ಕೆಲಸ ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು ಅದಕ್ಕೆ ಏನಂತ ಕರಿತೀವಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದನ್ನ ಕರಿತೀವಿ. ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರ ಒಂದು ನಾವು ಇದನ್ನ ಮುಂದೆ ಸ್ಟಡಿ ಮಾಡ್ಬೇಕಂದ್ರೆ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಹೋದಾಗ ಈ ತರ ಒಂದು ಕಾರ್ಯ ಬಹಳಷ್ಟು ಮುಖ್ಯವಾಗಿರ್ತದೆ. ಓಕೆ, ಅದಕ್ಕೋಸ್ಕರ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಮಾಡೋ ಮುಂದೆ ಕೂಡ ಇಲ್ಲಿ ವಾಸ್ ಬಂದಾಗ ಹ್ಯಾಡ್ ಬಿನ್ ಬಳಸಲಿಕ್ಕೆ ಏನು ಕಾರಣ ಅನ್ನೋದು ಕೂಡ ಈ ಒಂದು ಟೆನ್ಸ್ ಆಗ್ತದೆ. ಓಕೆ, ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಟಾಪಿಕ್. ಓಕೆ, ಬಹಳಷ್ಟು ಕಾನ್ಸಂಟ್ರೇಷನ್ ತಗೊಳ್ರಿ. ಎಸ್, ವಿಡಿಯೋ ಜಾಸ್ತಿ ಜನರಿಗೆ ಶೇರ್ ಮಾಡ್ರಿ. ನೀವು ಕೂಡ ವಿಡಿಯೋ ಒಂದ್ ತಿಳಿಲ್ಲ ಇನ್ನೊಂದ್ಸಲ ರಿವೈಂಡ್ ಮಾಡಿ ನೋಡ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಟಾಪಿಕ್. ಎಸ್, ಓಕೆ, ನೆಕ್ಸ್ಟ್ ನೋಡ್ರಿ, ಇದು ಸ್ಟ್ರಕ್ಚರ್ ಯಾವ ತರ ಇರ್ತೈತಿ. ಒಂದು ನಾರ್ಮಲ್ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ತರ ಇರ್ತೈತಿ ಅಂದ್ರ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, SVO ಅಂತಕ್ಕಂಥದ್ದು ಯಾವುದೇ ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸ್ ನಾರ್ಮಲ್ ಸೆಂಟೆನ್ಸ್ ಒಂದು ಫಾರ್ಮ್ ಆಗಿರ್ತದೆ, ಫಾರ್ಮುಲಾ ಅಂತ ಆಗಿರ್ತದೆ. ಎಸ್, ಈ ಸೆಂಟೆನ್ಸ್ ಒಳಗೂ ಹಂಗ ಬರ್ತೈತಿ. ಫಸ್ಟ್ ಗೆ ಸಬ್ಜೆಕ್ಟ್ ಬರ್ತೈತಿ. ಹೆಲ್ಪಿಂಗ್ ವರ್ಬ್ ಯಾವ ಬರ್ತಾವ ನೋಡ್ರಿ, ಇದ್ರಾಗ ಹೆಲ್ಪಿಂಗ್ ವರ್ಬ್ ಬರ್ತಾವ ವಾಸ್ ಮತ್ತು ವರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರ್ತಾವ. ಇದನ್ನ ವೇರ್ ಅಂತ ಪ್ರೊನೌನ್ಸಿಯೇಷನ್ ಮಾಡಬಾರ್ದು. ವರ್, ವಾಸ್, ವರ್ಬ್ ಬರ್ತದ. ಆಮೇಲೆ ಮೇನ್ ವರ್ಬ್ ಜೊತೆಗೆ ಹೆಂಗ್ ಬರ್ತದ, ING ಬರ್ತದ. ಲಾಸ್ಟ್ ಗೆ ಏನ್ ಬರ್ತದ್ರಿ, ಆಬ್ಜೆಕ್ಟ್ ಬರ್ತದ. ಓಕೆ, ಫಾರ್ ಎಕ್ಸಾಂಪಲ್ ಒಂದ್ ಹಂಗ ಆಬ್ಜೆಕ್ಟ್ ರೆಡಿ ಮಾಡಿ, ಐ ವಾಸ್, ವರ್ಬ್ ಜೊತೆ ರೀಡ್, ಅದ್ರ ಜೊತೆ ING, ರೀಡಿಂಗ್ ಅ ಬುಕ್. ಐ ವಾಸ್ ರೀಡಿಂಗ್ ಅ ಬುಕ್. ಇದ ಒಂದ್ ಸೆಂಟೆನ್ಸ್. ಇದಕ್ಕೆ ಏನಾಗ್ತದ, ಎಕ್ಸಾಂಪಲ್ ಆಗ್ತದೆ. ಓಕೆ, ನಿಮ್ಗೆ ಯಾವಾಗ ಫಾರ್ಮುಲಾ ಅಂಡರ್ಸ್ಟ್ಯಾಂಡ್ ಆಗ್ತದ, ಸಬ್ಜೆಕ್ಟ್ ಆಬ್ಜೆಕ್ಟ್ ಬಿಟ್ಟು ನಡುವೆ ಏನೇನ್ ಬರ್ತಾವ, ಹೆಲ್ಪಿಂಗ್ ವರ್ಬ್ ಯಾವ್ಯಾವ ಬರ್ತಾವ ಅನ್ನೋದು ನೀವು ತಿಳ್ಕೊಂಡ್ಬಿಟ್ರಿ ಅಂದ್ರ ಟೆನ್ಸ್ ಒಳಗೆ ಏನೂ ಇಲ್ಲ. ಓಕೆ, ಟೆನ್ಸ್ ಒಳಗೆ ಏನೂ ಇಲ್ಲ, ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಕಾನ್ಸೆಪ್ಟ್. ಓಕೆ, ಹೋಗೋ ನಿಮ್ ಅಂಡರ್ಸ್ಟ್ಯಾಂಡ್ ಆಯ್ತು. ಇದು ಹೆಲ್ಪಿಂಗ್ ವರ್ಬ್ ಯಾವ ಬರ್ತಾವ, ಒಂದು ವಾಸ್ ಬರ್ತದ, ಒಂದು ವರ್ ಬರ್ತದ. ಯಾವಾಗ ಕಂಟಿನ್ಯೂಸ್ ಬರ್ತದ ನಿಮ್ಗೆ ಏನ್ ಯೂಸ್ ಮಾಡಂತ ಹೇಳಿ, ವಿಫೋರ್ ಯೂಸ್ ಮಾಡ ಅಂತ ಹೇಳಿ. ವಾಟ್ ಈಸ್ ವಿಫೋರ್? ವಿಫೋರ್ ಅಂದ್ರೆ ವರ್ಬ್ ಪ್ಲಸ್ ING ಅಂತಕ್ಕಂಥದ್ದು ನಿಮ್ಗೆ ಗೊತ್ತೈತಿ. ವರ್ಬ್ ಪ್ಲಸ್ ING ಯೂಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಓಕೆ, ಎಸ್, ವಿಫೋರ್ ಅನ್ನ ಯೂಸ್ ಮಾಡ್ಬೇಕು. ವಾಸ್, ವರ್, ಹೆಲ್ಪಿಂಗ್ ವರ್ಬ್ ಬರ್ತಾವ. ಈಗ ವಾಸ್ ಎಲ್ಲಿ ಬಳಸಬೇಕು, ವರ್ ಎಲ್ಲಿ ಬಳಸಬೇಕು ಅನ್ನೋದನ್ನ ಮುಂದೆ ಹೇಳ್ತೇನೆ. ಅದೊಂದು ಹೇಳ್ಬಿಟ್ಟಿನಿಂದ ನೀವು ಅಂಡರ್ಸ್ಟ್ಯಾಂಡ್ ಆಗಿಬಿಡ್ತದೆ ಕಾನ್ಸೆಪ್ಟ್. ಓಕೆ, ಎಸ್, ಈಗ ಇದನ್ನ ಎಲ್ಲೆಲ್ಲಿ ಬಳಸ್ತೀವಿ, ವೆನ್ ಟು ಯೂಸ್, ಯಾವಾಗ ಬಳಸಬೇಕು. ಓಕೆ, ಇದು ಬಹಳಷ್ಟು ಮುಖ್ಯ ಆಗ್ತದ. ಹಂಗ ಬಳಸಿಬಿಡಕ್ ಬರಂಗಿಲ್ಲ, ಹೌದಾ? ಯಾವಾಗ ಬಳಸಬೇಕು ಅನ್ನೋದು ಬಹಳಷ್ಟು ಮುಖ್ಯವಾಗ್ತದೆ. ಹಂಗಿದ್ದಾಗ ನೋಡ್ರಿ, ಇಲ್ಲಿ ಆಕ್ಷನ್ ಹ್ಯಾಪನಿಂಗ್ ಎಟ್ ಅ ಸ್ಪೆಸಿಫಿಕ್ ಟೈಮ್ ಇನ್ ದ
ಪಾಸ್ಟ್. ಓಕೆ, ಇಲ್ಲಿ ಹ್ಯಾಪನಿಂಗ್ ING ಅಂತಕ್ಕಂಥದ್ದು ಕೊಟ್ಟಾರಂದ್ರ ಏನಾಕಿರ್ಬೇಕು, ಕೆಲಸ ನಡೀತಾ ಇರಬೇಕು ಸ್ಪೆಸಿಫಿಕ್ ಟೈಮ್ ಇನ್ ದ ಪಾಸ್ಟ್. ಓಕೆ, ಸ್ಪೆಸಿಫಿಕ್ ಟೈಮ್ ಇನ್ ದ ಪಾಸ್ಟ್. ಇಲ್ಲಿ ನೋಡ್ರಿ ಒಂದು ಎಕ್ಸಾಂಪಲ್ ಕೊಟ್ರ, ಐ ವಾಸ್ ಸ್ಟಡಿಂಗ್ ಅಟ್ 8 PM. ಓಕೆ, ರಾತ್ರಿ 8 ಗಂಟೆಗೆ ಏನ್ ಮಾಡ್ತಾ ಇದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ಸ್ಟಡಿ ಮಾಡುತ್ತಾ ಇದ್ದೇನು. ಇಲ್ಲಿ ನೋಡ್ರಿ ಹೆಂಗೈತಿ, ಮಾಡುತ್ತಾ ಇದ್ದೇನು. ಕೆಲಸ ಏನೈತಿಲ್ಲ, ಕೆಲಸ ಕಂಟಿನ್ಯೂ ಏನಾಗಿದೆ, 8 ಗಂಟೆಗೆ ನೀವು ಸ್ಟಡಿ ಮಾಡುತ್ತಾ ಇದ್ದೀರಿ. ಕೆಲಸ ಕಂಟಿನ್ಯೂ ಐತಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಅದಕ್ಕೆ ಹೇಳುದು. ಪಾಸ್ಟ್ ಒಳಗೆ ಯಾವ್ದು ಕಂಟಿನ್ಯೂ ಇರ್ತೈತಿ ಅದಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ನೋಡ್ರಿ, ಶಿ ವಾಸ್ ಕುಕಿಂಗ್ ವೆನ್ ಐ ಕಾಲ್. ಓಕೆ, ನಾ ಯಾವಾಗಕ್ಕಿನ ಕರೆದ್ನಿ, ಅವಳು ಏನ್ ಮಾಡ್ತಾ ಇದ್ಳು, ಅಡಿಗೆಯನ್ನ ಮಾಡುತ್ತಾ ಇದ್ದಳು. ನಾನು ಕರೆದಾಗ ಅವಳು ಏನ್ ಮಾಡ್ತಾ ಇದ್ಳು, ಕೆಲಸ ಕಂಟಿನ್ಯೂ ಐತಿ. ಶಿ ವಾಸ್ ಕುಕಿಂಗ್ ಅಂತಕ್ಕಂಥದ್ದು ಬರ್ತದ. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಕತ್ತೈತೆ ಅಂತ ಅನ್ಕೊಳ್ತೀನಿ. ಎಸ್, ನೋಡ್ರಿ, ಒಂದು ಪಾಸ್ಟ್ ಒಳಗೆ ಯಾವ್ದಾರ ಕೆಲಸ ಕಂಟಿನ್ಯೂ ಇತ್ತಂದ್ರ ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತದ. ಓಕೆ, ಅಂಡರ್ಸ್ಟ್ಯಾಂಡ್? ಎಸ್, ಹಂಗಿದ್ರೆ ನೆಕ್ಸ್ಟ್ ಎಲ್ಲಿ ಯೂಸ್ ಮಾಡಿ, 2 ಆಕ್ಷನ್ಸ್. ಓಕೆ, 2 ಆಕ್ಷನ್ಸ್ಗಳು, 1 2 2 ಆಕ್ಷನ್ಸ್ಗಳು ಇನ್ ದ ಪಾಸ್ಟ್. ಯಾವಾಗ ಪಾಸ್ಟ್ ಒಳಗೆ 2 ಆಕ್ಷನ್ಸ್ಗಳು ಇರ್ತಾವ, 1 ಆನ್ ಗೋಯಿಂಗ್, 1 ಇಂಟರಪ್ಟ್. ಓಕೆ, ಒಂದು ಕೆಲಸ ಆಗ್ತಿರ್ತದ, ಒಂದು ಇಂಟರಪ್ಟ್ ಆಗ್ತಿರ್ತದೆ. ಇಂಟರಪ್ಟ್ ಅಂದ್ರೆ ಏನ್ರಿ, ಡಿಸ್ಟರ್ಬ್. ಒಂದು ಇಂಟರಪ್ಟ್ ನಡಕ್ ಬಂದ್ಕಾಸ್ ಕೇಳ್ತಿರ್ತಾನೆ. ಓಕೆ, ನಾ ಕೇಳಿನಿ, ಅವಾಗ ನೀವು ಓದಾತಿದ್ದಿ, ನಾನು ನಿಂಗೆ ಕಾಲ್ ಮಾಡಿದ್ನಿ ಮಾತಾಡ್ಬೇಕಂತ, ಅವಾಗ ನೀ ಏನ್ ಮಾಡತ್ತಿದ್ದಿ, ಸ್ಟಡಿ ಮಾಡತ್ತಿದ್ದಿ. ನೀ ನಂಗೆ ಕಾಲ್ ಮಾಡಿದ್ಲ, ಅವಾಗ ನಾ ಏನ್ ಮಾಡತ್ತೀನಿ, ಓದ್ತಾ ಇದ್ನಿ, ಅವಾಗ ನಾ ಮಲ್ಕೊಂಡಿದ್ದೇನು. ಓಕೆ, ದೀಸ್ ಆರ್ ಕಾನ್ಸೆಪ್ಟ್. ಒಂದು ಕೆಲಸ ಕಂಟಿನ್ಯೂ ಆಗ್ತದ, ಒಂದು ಇಂಟರಪ್ಟ್ ಆಗ್ತದೆ, ಮಿಡಲ್ ಏನ್ ಮಾಡ್ತೀರಿ, ಡಿಸ್ಟರ್ಬೆನ್ಸ್ ಆಗ್ತದ, ಇಂಟರಪ್ಟ್ ಆಗ್ತದ. ಅಂದ್ರೆ ಯಾವ ತರ ನೋಡ್ರಿ, ಐ ವಾಸ್ ಸ್ಲೀಪಿಂಗ್ ವೆನ್ ಹಿ ಕಾಲ್. ಅವನು ಕಾಲ್ ಮಾಡಿದಾಗ, ಅವನು ಕರೆ ಮಾಡಿದಾಗ ನಾ ಏನ್ ಮಾಡತ್ತಿದ್ನಿ, ಮಲಗಿದ್ದೇನು. ಕೆಲಸ ಏನಾಗಕತ್ತೈತಿ, ಮಲಗುತ್ತಾ ಇದ್ದೀನಿ ಅಂದ್ರೆ ಕಂಟಿನ್ಯೂ. ಐ ವಾಸ್ ಸ್ಲೀಪಿಂಗ್ ವೆನ್ ಹಿ ಕಾಲ್ಡ್. ಓಕೆ, ಒಂದು ಕೆಲಸ ಆನ್ ಗೋಯಿಂಗ್ ಇರ್ತದ, ಒಂದು ಇಂಟರಪ್ಟ್ ಮಾಡತೈತಿ. ಇಂಟರಪ್ಟ್ ಮಾಡೋ ಪಾರ್ಟ್ ಯಾವುದು, ಈ ಕಾಲ್ಡ್ ಅಂತಕ್ಕಂಥದ್ದು ಇಂಟರಪ್ಟ್ ಆಗತ್ತದ. ಕಂಟಿನ್ಯೂಸ್ ಇದ್ದಿರ್ತಕ್ಕಂಥದ್ದು ಯಾವುದು, ಐ ವಾಸ್ ಸ್ಲೀಪಿಂಗ್ ಅಂತಕ್ಕಂಥದ್ದು ಕಂಟಿನ್ಯೂಸ್ ಆಗಿ ಕೆಲಸ ಇತ್ತು. ಓಕೆ, ನೆಕ್ಸ್ಟ್ ನೋಡ್ರಿ, ದೇ ವರ್ ಪ್ಲೇಯಿಂಗ್ ವೆನ್ ಇಟ್ ಸ್ಟಾರ್ಟೆಡ್ ರೇನಿಂಗ್. ಇಲ್ಲಿ ಎರಡು ಆಕ್ಷನ್ಸ್ ಗಳು ಹೆಂಗ ನೋಡ್ರಿ, ದೇ ವರ್ ಪ್ಲೇಯಿಂಗ್, ಅವರು ಆಟವನ್ನು ಆಡುತ್ತಿದ್ದರು. ಯಾವಾಗಂದ್ರ ಇಟ್ ಸ್ಟಾರ್ಟೆಡ್ ರೇನಿಂಗ್, ಅವಾಗ ಏನಾಯ್ತು, ಇಟ್ ಸ್ಟಾರ್ಟೆಡ್ ರೇನಿಂಗ್. ಅವ್ರು ಆಟ ಆಡ್ತಿದ್ರು, ಮಳೆ ಚಾಲು ಆಯ್ತು, ಅವಾಗ ಅವ್ರು ಏನ್ ಮಾಡ್ತಾ ಇದ್ರು, ಆಟ ಆಡ್ತಾ ಇದ್ರು. ಓಕೆ, ನೋಡ್ರಿ, ಯಾವ ತರನಾಗಿರ್ತಕ್ಕಂಥ 2 ಆಕ್ಷನ್ಸ್ ಗಳು ಇಂದ ಪಾಸ್ಟ್ ಒಳಗೆ ಆನ್ ಗೋಯಿಂಗ್ ಆಗ್ತಿರ್ತಾವ. ಓಕೆ, ಭೂತ ಕಾಲದಲ್ಲಿ ನಡೀತಕ್ಕಂತಹ ಆಕ್ಷನ್ಸ್ ಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ರಿಲೇಟ್ ಆಗ್ತದ ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗ್ಬೇಕು. ಓಕೆ, ಇಲ್ಲಿ ಯಾಮ್ ಈಸ್ ಆರ್ ಬಳಸಕ್ ಬರುದಿಲ್ಲ, ಅದನ್ನ ಅಬ್ಸರ್ವ್ ಮಾಡ್ರಿ. ಯಾಮ್ ಈಸ್ ಆರ್ ಬಳಸ್ಬಿಟ್ರಿ ಅಂದ್ರ ಇಲ್ಲಿ ಬರ್ತಕ್ಕಂತಹ ಟೆನ್ಸ್ ಕನ್ಸಿಸ್ಟೆನ್ಸಿ ಏನಾಗ್ತದೆ, ಇಲ್ಲಿ ಫೇಲ್ ಆಗ್ತದೆ. ಟೆನ್ಸ್ ಕನ್ಸಿಸ್ಟೆನ್ಸಿ ಫೇಲ್ ಆಗ್ತದೆ. ಪಾಸ್ಟ್ ಟೆನ್ಸ್ ಆಲ್ವೇಸ್ ಅ ಪಾಸ್ಟ್ ಟೆನ್ಸ್. ಓಕೆ, ಕನ್ಸಿಸ್ಟೆನ್ಸಿ ಮುಖಾಂತರ ಏನ್ ಮಾಡ್ಬೇಕು, ನೀವಲ್ಲಿ ಸ್ಟಡಿ ಮಾಡ್ಬೇಕಾಗ್ತದ. ಓಕೆ, ಎಸ್, ಒಂದೇದ್ ನೋಡ್ರಿ, ಒಂದೇದಲ್ಲಿ ವೆನ್ ಟು ಯೂಸ್ ಅಂದಾಗ ಆಕ್ಷನ್ ಹ್ಯಾಪನಿಂಗ್ ಇನ್ ಎಟ್ ಸ್ಪೆಸಿಫಿಕ್ ಟೈಮ್ ಇನ್ ದ ಪಾಸ್ಟ್. ಓಕೆ, ಭೂತಕಾಲದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಏನಾಗ್ತದ, ಒಂದು ಕ್ರಿಯೆ ನಡೀತಾ ಇದ್ರ ಅಲ್ಲಿ ಬಳಸ್ತೀರಿ. ನೆಕ್ಸ್ಟ್ ಎಲ್ಲಿ ಬಳಸ್ತೀರಿ, ಆನ್ ಗೋಯಿಂಗ್. ಒಂದು ಆನ್ ಗೋಯಿಂಗ್ ಇರ್ತದ, ಒಂದು ನಡುವು ಬಂದು ಏನಾಗ್ತದ, ಅದಕ್ಕೆ ಇಂಟರಪ್ಟ್ ಮಾಡ್ತದ, ಅಲ್ಲಿ ಏನ್ ಬಳಸ್ತೀರಿ, ಪಾಸ್ಟ್ ಕಂಟಿನ್ಯೂಸ್ ಬಳಸ್ತೀರಿ. ಓಕೆ, ಇನ್ನ ಆಯ್ ಬಂದಾಗ ವಿ, ಯು, ಹಿ, ಶಿ, ಇಟ್ ಬಂದಾಗ ಏನಾಗ್ತದೆ ಅನ್ನೋದು ನಾನು ನಿನ್ನೆ ಹೇಳಿಲ್ಲ. ಓಕೆ, ಇನ್ನೊಂದು ಸ್ವಲ್ಪ ವಿಡಿಯೋ ಕಂಟಿನ್ಯೂ ಮಾಡ್ಕೊಳ್ರಿ, ಅಲ್ಲಿ ನಿಮ್ಗೆ ಏನ್ ಮಾಡ್ತೀನೋ ಅದನ್ನ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ, ಪ್ಯಾರಲಲ್ ಆಕ್ಷನ್ಸ್ ಅಂದ್ರೆ ಹೆಂಗೋ, ಈಗ ನೋಡ್ರಿ, ನಾ ಏನ್ ಮಾಡ್ತಾ ಇದ್ನಿ, ಟೈಪಿಂಗ್ ಮಾಡ್ತಾ ಇದ್ನಿ, ಅದೇ ಟೈಮ್ಗೆ ನೀರು ಕುಡಿತಾ ಇದ್ನಿ. ಓಕೆ, ಐ ವಾಸ್ ಟೈಪಿಂಗ್ ಅ ರಿಪೋರ್ಟ್ ವೈಲ್ ಐ ವಾಸ್ ಡ್ರಿಂಕಿಂಗ್ ಸಮ್ ವಾಟರ್. ಓಕೆ, ಈ ತರನಾಗಿರ್ತಕ್ಕಂಥ ಬಂದಾಗ ನೋಡ್ರಿ, ಶಿ ವಾಸ್ ಕುಕಿಂಗ್ ವೈಲ್ ಹಿ ವಾಸ್ ರೀಡಿಂಗ್. ಓಕೆ, ಒಂದು ಕಡೆ ಏನಾಗ್ತಾ ಇದೆ, ಒಂದು ಕಡೆ ಅವಳು ಕುಕ್ ಮಾಡ್ತಾ ಇದ್ದಾಳ, ಅದರ್ ಟೈಮ್ಗೆ ವೈಲ್ ಏನಾಗತೈತಿ, ಅವೇನ್ ಮಾಡತ್ತಾನ, ಓದುತ್ತಾ ಇದ್ದನು. ಓಕೆ, ನೋಡ್ರಿ, ಒಂದೊಂದ್ಸಲ ಹೆಂಗ್ ಗಾಡಿ ಮೇಲೆ ಹೋಗ್ತಿರ್ತಾರೆ, ವೈಲ್ ಐ ಆಮ್ ಟ್ರಾವೆಲಿಂಗ್ while I am talking with you. I was talking with you. Okay, past tense, present tense. Consistency is very important. Okay, ಇಲ್ಲಿ ಒಂದ ಸಮಯಕ್ಕೆ ಏನಾಗಕತ್ತದ, ಇಲ್ಲಿ ಕುಕಿಂಗ್ ಆಗಕತ್ತಿತ್ತು, ಒಂದು ರೀಡಿಂಗ್ ಆಗತೈತಿ. ಹೆಲ್ಪಿಂಗ್ ವರ್ಬ್ ನೋಡ್ರಿ, ಪಾಸ್ಟ್ ಹೆಲ್ಪಿಂಗ್ ವರ್ಬ್ ಅದ. ಇಲ್ಲಿ ಪ್ರೆಸೆಂಟ್ ಇದ್ರೆ ಅಲ್ಲಿ ಪ್ರೆಸೆಂಟ್ ಬರ್ತಿತ್ತು. ಓಕೆ, ಬಟ್ ಬರಂಗಿಲ್ಲ. ವೈಲ್ ಯಾವಾಗ ಅಂತಕ್ಕಂಥದ್ದು ಬಂದಾಗ ಪಾಸ್ಟ್ ಟೆನ್ಸ್ ಕ್ಯಾರಿ ಆಗ್ತದ, ನಾಟ್ ಪ್ರೆಸೆಂಟ್ ಟೆನ್ಸ್. ಓಕೆ, ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಯಾವ ರೀತಿಯಾಗಿ ನೀವು ತಿಳ್ಕೊಬೇಕಂದ್ರೆ ಪ್ರತಿಯೊಂದು ವಿಡಿಯೋನ ನೋಡ್ಬೇಕು. ಓಕೆ, ಪ್ರತಿಯೊಂದು ವಿಡಿಯೋ ನೋಡಿದಾಗ ನಿಮ್ಗೆ ಏನಾಗ್ತದ, ಒಂದೊಂದು ಕನ್ಸಿಸ್ಟೆನ್ಸಿ ಬರ್ತದ. ಮೊದಲು ಸಾಮಾನ್ಯವಾಗಿರ್ತದ, ಯಾವುದೇ ಒಂದು ಕೆಲಸ ಮೊದಲು ಸಾಮಾನ್ಯವಾಗಿರ್ತದ, ಅದಕ್ಕೆ ಸಿಂಪಲ್ ಅಂತ ಕರಿತೀವಿ.
ಆಮೇಲೆ ಏನಾಗ್ತದ, ನಾ ಬಂದ್ ಹಿಂಗ್ ನಿಂತ್ಕೊಂಡು ನಾ ಸಿಂಪಲ್ ಅದ ಒಂದ್ ಸ್ವಲ್ಪ ನಡ್ಯಾಕ್ ಸ್ಟಾರ್ಟ್ ಮಾಡಿದ್ರ ಇದು ಕಂಟಿನ್ಯೂಸ್ ಆಗ್ತದ. ಓಕೆ, ಅಲ್ಲಿ ಹೋಗಾಸ ಆಮೇಲೆ ನಡ್ದ ಕಾಸು ಒಂದ್ ಕಡೆ ರೆಸ್ಟ್ ಮಾಡಕತ್ತಿದ್ರೆ ಪರ್ಫೆಕ್ಟ್ ಆಗ್ತದ, ಯಾಕಂದ್ರೆ ಕೆಲಸ ಆಗಲೇ ಮುಗ್ದಿರ್ತದ. ಓಕೆ, ಆಮೇಲೆ ಮತ್ ಕುಂತು ರೆಸ್ಟ್ ಮಾಡಿ ಮತ್ತೆ ಎದ್ದು ನಡ್ಯಾಕೈತಿ ಅಂದ್ರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತದ. ಬಹಳಷ್ಟು ಈಸಿ ಇರ್ತಕ್ಕಂಥ ಕಾನ್ಸೆಪ್ಟ್. ವಿ ಹ್ಯಾವ್ ಟು ಫೋಕಸಿಂಗ್ ಆನ್ ದೋಸ್ ಟರ್ಮ್ಸ್, ಹೆಲ್ಪಿಂಗ್ ವರ್ಬ್ಸ್, those pronouns, then you will understand what is the concept, particular concept which is. Okay, ಈಗ ನೋಡ್ರಿ ಇಲ್ಲಿ ಪ್ಯಾರಲಲ್ ಆಕ್ಷನ್ಸ್ ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಒಂದೇ ಕ್ಷಣಕ್ಕೆ ಅಲ್ಲೊಂದು ಇಲ್ಲೊಂದು ಎರಡು ಸೇಮ್ ಆಕ್ಷನ್ಸ್ ಗಳು ನಡೆಯುತ್ತಾ ಇದ್ದಾರೆ. ಅಲ್ಲೇನ್ ಯೂಸ್ ಮಾಡ್ತೀವಿ ನಾವು, ಈ ಒಂದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಹಂಗಿದ್ರೆ ಏನ್ ಮಾಡ್ರಿ, ನೆಕ್ಸ್ಟ್ ವಿಡಿಯೋ ನೋಡ್ರಿ ಹೆಲ್ಪಿಂಗ್ ವರ್ಬ್ ವಿತ್ ಪ್ರೊನೌನ್ಸ್. ಓಕೆ, ಯಾವ ರೀತಿಯಾಗಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು ಅಂತಕ್ಕಂಥದ್ದು ಇಲ್ಲಿ. ನಮಗೆ ಹೆಲ್ಪಿಂಗ್ ವರ್ಬ್ ಯಾವ್ಯಾವ್ದವ್ರಿ ಒಂದ್ ಸ್ವಲ್ಪ ಸೈಡ್ ಬರ್ಕೊಂಡ್ಬಿಟ್ಟು ಇದ್ರ ಬಹಳ ಕಾನ್ಸಂಟ್ರೇಷನ್ ಕೊಟ್ಟು ನೋಡ್ರಿ. ನಮ್ಮಲ್ಲಿ ಈ ಟೆನ್ಸ್ ಒಳಗೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವ ಅಂದ್ರ, ಒಂದು ವಿಫೋರ್ ಅಂತ ವರ್ಬ್ ಬಂದಾಗ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದೆ ಅಂತ ಹೇಳಿ, ವಾಸ್ ಬರ್ತದ, ಒಂದು ವರ್ ಬರ್ತದೆ. ವಾಸ್ ಮತ್ತು ವರ್ ಬರ್ತದ. ಪಾಸ್ಟ್ ಕಂಟಿನ್ಯೂಸ್ ಆಗಿರೋದ್ರಿಂದ ಇಲ್ಲಿ ನಾವೇನ್ ಬಳಸ್ತೇವ, ವಿಫೋರ್ ಬಳಸ್ತೇವೆ. ಓಕೆ, ಇದು ನಿಮಗೇನೋ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಹಂಗ ಗೊತ್ತಿದ್ದಾಗ ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ಈಗ ಇಲ್ಲಿ ಏನ್ ಮಾಡ್ತೇವೆ ಅಂದ್ರ, ಐ ಇದು ವಾಸ್ ವರ್ ಎಲ್ಲಿ ಬಳಸ್ತೇವೆ ಅಂತ ನೀವು ಹೇಳ್ಬಿಡ್ತೀವಿ. ಒಂದು ವಾಸ್ ಬರ್ತದ, ಎಲ್ಲಾ ಸಿಂಗ್ಯುಲರ್ ಒಳಗೆ ವಾಸ್ ಬಳಸ್ಬೇಕು. ಸಿಂಗ್ಯುಲರ್ ಇದ್ದಾಗ ಏನ್ ಬಳಸ್ಬೇಕು, ವಾಸ್ ಬಳಸ್ಬೇಕು. ವರ್ ಎಲ್ಲಿ ಬಳಸ್ಬೇಕಂದ್ರೆ ಪ್ಲೂರಲ್ ಇದ್ದಾಗ ಏನ್ ಬಳಸ್ಬೇಕು, ವರ್ ಬಳಸ್ಬೇಕು. ಏನ್ ಬಳಸ್ಬೇಕು, ಸಿಂಗ್ಯುಲರ್ ಇದ್ದಾಗ ವಾಸು, ಪ್ಲೂರಲ್ ಇದ್ದಾಗ ವರ್. ಇದ್ರೊಳಗೆ ಐ ಅನ್ನೋದು ಸಿಂಗ್ಯುಲರ್ ಪ್ಲೂರಲ್, ದಿಸ್ ಈಸ್ ಸಿಂಗ್ಯುಲರ್. ಓಕೆ, ಐ ಸಿಂಗ್ಯುಲರ್ ಆಗೋದ್ರಿಂದ ಐ ವಾಸ್ ರೀಡಿಂಗ್ ಅ ಬುಕ್. ಐ ವಾಸ್ ರೀಡಿಂಗ್ ಅ ಬುಕ್. ನೋಡ್ರಿ, ಇಲ್ಲಿ ವಾಸ್ ಬಂತು, ವಾಸ್ ಜೊತೆಗೆ ING ಬಳಸಿದ್ರಿ, ಒಂದು ಆಬ್ಜೆಕ್ಟ್ ಬಳಸಿದ್ರಿ. ಓಕೆ, ನಮ್ದು ಆಲ್ರೆಡಿ ನಮ್ಮ ಫಾರ್ಮುಲಾ ಏನೈತಿ ಇಲ್ಲಿ ಬರ್ಕೊಂಡ್ಬಿಡೋಣ. ಸಬ್ಜೆಕ್ಟ್ ಬರ್ತದ ಪ್ಲಸ್ ವಾಸ್ ಅಥವಾ ವರ್ ಬರ್ತದ, ಪ್ಲಸ್ ವರ್ಬ್ ಬರ್ತದ, ಪ್ಲಸ್ ING ಬರ್ತದ, ಪ್ಲಸ್ ಆಬ್ಜೆಕ್ಟ್. ಇದು ನಮ್ಮ ಫಾರ್ಮುಲಾ ಆಗಿರ್ತದ. ಎಸ್, ಐ ವಾಸ್ ರೀಡಿಂಗ್ ಅ ಬುಕ್. ಇದು ವಿ ಯು ಇವೇನದಾವ ಪ್ಲೂರಲ್ ಅದಾವ ಅಂದಾಗ ಇಲ್ಲಿ ಏನ್ ಬಳಸಬೇಕು, ವಿ ವರ್, ಯು ವರ್. ಹಿ ಶಿ ಇಟ್ ಸಿಂಗ್ಯುಲರ್ ಇರೋದ್ರಿಂದ ಹಿ ವಾಸ್, ಶಿ ವಾಸ್, ಇಟ್ ವಾಸ್. ಮತ್ತು ದೇ ಪ್ಲೂರಲ್ ಆಗಿರೋದ್ರಿಂದ ದೇ ಜೊತೆಗೆ ಏನ್ ಬಳಸ್ತೀರಿ, ವರ್ ಬಳಸ್ತೀರಿ. ಓಕೆ, ಈ ಕಂಟಿನ್ಯೂ ಮಾಡೋ ಸೆಂಟೆನ್ಸ್. ವಿ ವರ್, ವಿ ಜೊತೆಗೆ ಏನ್ ಬಳಸ್ತೀರಿ, ವರ್. ವಿ ವರ್ ರೈಟಿಂಗ್ ಅ ಲೆಟರ್, ವಿ ವರ್ ರೈಟಿಂಗ್ ಅ ಲೆಟರ್. You were buying a car, buying a car. He was washing a bike, he was washing a bike. She was eating an apple, an apple. Next, it was raining, it was raining outside. Okay, next, they were watching movie, they were watching movies. ಓಕೆ, ಈಗ ಅಬ್ಸರ್ವ್ ಮಾಡ್ರಿ. ಈಗ ಏನ್ ಅಬ್ಸರ್ವ್ ಮಾಡ್ಬೇಕಂದ್ರ, ಎಲ್ಲೆಲ್ಲಿ ಏನ್ ಬಳಸಿದ್ರು, ಈ ದೇ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ಇಲ್ಲಿ ಏನ್ ಬಳಸಿದ್ರು, ದೇ ವರ್. ಮತ್ತೆ ಇಲ್ಲಿ ಬಳಸಿದ್ರು ಯು ವರ್, ವಿ ವರ್. ಐ ಸಿಂಗ್ಯುಲರ್ ಆಗಿರೋದು ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್. ಓಕೆ, ದಿಸ್ ಈಸ್ ದ ಯೂಸಿಂಗ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಟುವರ್ಡ್ಸ್ ದಿ ಪ್ರೊನೌನ್ಸ್. ಓಕೆ, ಇನ್ನೊಂದು ರೀತಿ ನೆನಪಿಟ್ಕೊಂಡ್ಬಿಡ್ರಿ. he she ಇಟ್ ಬಂದಾಗ ವಾಸ್ ಬಳಸ್ತೀರಿ. ಓಕೆ, ಅದ ವಿ ಯು ದೇ ಬಂದಾಗ ಏನ್ ಬಳಸ್ತೀರಿ, ವರ್ ಬಳಸ್ತೀರಿ. ಇದು ನಿಮ್ಗೆ ನೆನಪಿರ್ಬೇಕು, ಯಾವಾಗೂ ಇದು ನಿಮಗೆ ಏನಾಗಬೇಕು, ನೆನಪಿರ್ಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೇನ್ರಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ವಾಸ್ ಎಲ್ಲಿ ಬಳಸ್ತೀರಿ, ವರ್ ಎಲ್ಲಿ ಬಳಸ್ತೀರಿ, ಬಹಳಷ್ಟು ಚೆನ್ನಾಗಿ ನೆನಪಿಟ್ಕೊಂಡ್ಬಿಟ್ರಿ ಅಂದ್ರೆ ಈ ಟೆನ್ಸ್ ಏನಾಕೈತಿ, ಬಹಳ ಈಸಿ ಆಕೈತಿ. ಅದನ್ನ ನಾವು ಇದನ್ನ ಏನ್ ಮಾಡ್ತೀವಿ ಅಂದ್ರೆ, ಒಂದು ಕಂಪೇರ್ ಮಾಡಿದಾಗ ಅಲ್ಲಿ ಪ್ರೆಸೆಂಟ್ ಒಳಗೆ ಏನಾಕೈತಿ, ಆಮ್, ಈಸ್, ಆರ್ ಬರ್ತಾವ. ಇಲ್ಲಿ 3 ಹೆಲ್ಪಿಂಗ್ ವರ್ಬ್ ಬರ್ತಾವ, ಇಲ್ಲಿ ಜಸ್ಟ್ 2 ಬರ್ತಾವ. ಅಲ್ಲಿ ಆಯ್ ಬಂದಾಗ ಏನ್ ಯೂಸ್ ಮಾಡ್ತೀರಿ, ಅಲ್ಲಿ ಏನ್ ಮಾಡ್ತೀರಿ, ಹಿ ಶಿ ಇಟ್ ಬಂದಾಗ ಈಸ್ ಯೂಸ್ ಮಾಡ್ತೀರಿ. ಇಲ್ಲಿ ಏನ್ ಯೂಸ್ ಮಾಡ್ತೀರಿ, ವಾಸ್ ಯೂಸ್ ಮಾಡ್ತೀರಿ. ಈಸ್ ವಾಸ್ ಕಂಟಿನ್ಯೂಸ್. ಓಕೆ, ನೆನಪಿಟ್ಕೊಳ್ರಿ. ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್, ಬಹಳಷ್ಟು ರೇರ್ ಆಗಿರ್ತಕ್ಕಂಥ ಕಂಟೆಂಟ್ ಆಗಿರ್ತದ. ಓಕೆ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ಗೆ. ವಿಡಿಯೋಸ್ ಅನ್ನ ಕಂಟಿನ್ಯೂಸ್ ಆಗಿ ನೋಡ್ರಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ, ಕಾಂಪಿಟೇಟಿವ್ ಫ್ರೆಂಡ್ಸ್ ಇರ್ತಾರ ಬಹಳಷ್ಟು ಜನ, ಅವ್ರಿಗೂ ಕೂಡ ಶೇರ್ ಮಾಡ್ರಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಹಂಗಿತ್ತಂದ್ರೆ ಇವ್ರ ಮೇಲೆ ಯಾವ ತರ ಎಕ್ಸಾಂಪಲ್ ನ ಬಿಡಿಸ್ಬೇಕು, ಇದನ್ನೊಂದು ಬೇಕಾದ್ರೆ ಆಟೋಮಟ ಒಂದು ಸ್ಕ್ರೀನ್ ಶಾಟ್ ತಗೊಳ್ರಿ. ಓಕೆ.
ಓಕೆ ಡನ್. ಬಸ್ ಈಗ ಏನ್ ಮಾಡೋಣ ಅಂದ್ರ ಈ ಒಂದು ಕ್ವಶನ್ಸ್ ಗಳನ್ನ ಬಿಡಿಸು, ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಗಳು ಬರ್ತಾವೆ ಅಂತಕ್ಕಂಥದ್ದನ್ನ ನೋಡೋಣ. ಈ ಒಂದು ಕ್ವಶನ್ಸ್ ಬಿಡಿಸೋ ಮಟ್ಟ ನಿಮಗೆ ಏನ್ ಮಾಡ್ತಾನೆ, ಈ ಟೆನ್ಸ್ ಅನ್ನ ಪರ್ಫೆಕ್ಟ್ ಮಾಡಿ ಕೊಟ್ಬಿಡ್ತಾನೆ. ಯಾಕಂದ್ರೆ ಇವುಗಳನ್ನ ಡಿಟೇಲ್ ಆಗಿ ಬಿಡಿಸೋಣ. ಡಿಟೇಲ್ ಆಗಿ ಬಿಡಿಸಿದಾಗ ಆಟೋಮೆಟಿಕ್ಲಿ ವಿ ವಿಲ್ ಗೆಟ್ ಸಮ್ ಐಡಿಯಾಸ್ ಅಬೌಟ್ ದಿಸ್ ಟೆನ್ಸ್. ಓಕೆ, ಎಸ್, ಫಿಲ್ ಇನ್ ದ ಬ್ಲಾಂಕ್ಸ್. ವಾಟ್ ಇಸ್ ಫಿಲ್ ಇನ್ ದ ಬ್ಲಾಂಕ್ಸ್? ಬಿಟ್ಟ ಸ್ಥಳವನ್ನ ತುಂಬಿ. ಎಸ್, ಐ ಡ್ಯಾಶ್ ಸ್ಟಡಿ ಎಟ್ 9 PM. ಓಕೆ, ಐ ಜೊತೆಗೆ ಏನ್ ಬರ್ತದ, ಈ ಆಮ್ ಬರ್ತದ, ಬಟ್ ಇದು ಇಲ್ಲಿ ಬೇಡ. ಓಕೆ, ಇಲ್ಲಿ ಬೇಡ. ಯಾಕಂದ್ರೆ ನಾವು ಇಲ್ಲಿ ಯಾವ ಟೆನ್ಸ್ ಯೂಸ್ ಮಾಡತ್ತು, ಅದರ್ ಟೆನ್ಸ್ ಮೇಲೆ. ಓಕೆ, ಎಕ್ಸಾಂಪಲ್ಸ್ ಓನ್ಲಿ ವಿತ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಎಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಇಲ್ಲೊಂದು ಪರ್ಟಿಕ್ಯುಲರ್ ಟೈಮ್ ಬಂದಾಗ ಇದು ಆಮ್ ಅಂತಕ್ಕಂಥದ್ದು ಬರೋದಿಲ್ಲ. ಡೋಂಟ್ ವರಿ, ಆಮ್ ಅಂದ್ರೆ ಜಸ್ಟ್ ಇದ್ದಿದ್ದು ಬರ್ಬೇಕು. ಅಲ್ಲಿ 9 PM ಕೊಟ್ಟರೆ ಪಾಸ್ಟ್ ಟೆನ್ಸ್ ಅದು. ಓಕೆ, ಪಾಸ್ಟ್ ಟೆನ್ಸ್ ಬಂದಾಗ ಇಲ್ಲಿ ನೋಡ್ರಿ, ಇಲ್ಲಿ ವರ್ ಅಂತಕ್ಕಂಥದ್ದು ಬಂದೈತಿ, ಸ್ಟಡಿಡ್ ಅಂತಕ್ಕಂಥದ್ದು ಬಂದೈತಿ. ಇದಂತಿ ನಾವು ಬರಂಗಿಲ್ಲ, ಇದಂತಿ ನಾವು ಬರೋಕ್ ಸಾಧ್ಯ ಇಲ್ಲ. ಓಕೆ, ಯಾಕಂದ್ರೆ ವರ್ ಅನ್ನೋದು ಎಲ್ಲಿ ಬಳಸ್ತೇವ, ವರ್ ಅನ್ನೋದು ಎಲ್ಲಿ ಬಳಸ್ತೇವ್ರಿ, ನಿಮಗೆ ಹೇಳೇನ. ಉಯ್ ಬಂದಾಗ, ಯು ಬಂದಾಗ, ದೇ ಬಂದಾಗ ಏನ್ ಬಳಸ್ತೇವ, ಈ ವರ್ ಅಂತಕ್ಕಂಥದ್ದು ಬಳಸ್ತೇವೆ. ಇದು ಬರಂಗಿಲ್ಲ. ಯಾಮ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್, ಇದು ಬರಂಗಿಲ್ಲ. ಎಸ್, ಐ ವಾಸ್. ಓಕೆ, ಐ ಜೊತೆಗೆ ಬರ್ತಕ್ಕಂಥದ್ದು ಯಾವುದು, ಐ ವಾಸ್ ಸ್ಟಡಿಂಗ್. ING ಬರ್ಲೇಬೇಕು at 9 PM. ಓಕೆ, 9 PM ಒಳಗೆ ನಾ ಏನ್ ಮಾಡತ್ತಿದ್ವಿ, ಸ್ಟಡಿಯನ್ನ ಮಾಡುತ್ತಾ ಇದ್ದೇನು, ಐ ವಾಸ್. ಓಕೆ, ಐ ವಾಸ್ ಅಂತಕ್ಕಂಥದ್ದು ಬಂದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್. ಐ ಜೊತೆಗೆ ಯಾವ್ದು ಬರ್ತೈತ್ರಿ, ವಾಸ ಬರ್ಬೇಕು, ಬೇರೆ ಬರೋಂಗಿಲ್ಲ. ವರ್ದು ಬರಾಕ್ ಕೊಡಕ್ ಹೋಗ್ಬೇಡ. ಓಕೆ, ಅದ ಒಂದೇನೋ ಪ್ರೆಸೆಂಟ್ ಟೆನ್ಸ್ ಒಳಗೆ ನೀವು ಐ ಬಂದಾಗ, ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಬಂದಾಗ ಐ ಆಮ್ ಬಳಸ್ತೀರಿ. ಓಕೆ, ಅದ ಹಿ ಈಸ್ ಬಳಸ್ತೀರಿ. ಇಲ್ಲಿ ಏನ್ ಬಳಸ್ತೀರಿ, ಹಿ ವಾಸ್ ಬಳಸ್ತೀರಿ. ಯಾಕಂದ್ರೆ ಒಂದು ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಗೆ ಡಿಫ್ರೆನ್ಶಿಯೇಟ್ ಮಾಡೋದು ಯಾವುದು ಅಲ್ಲ, ಓನ್ಲಿ ಹೆಲ್ಪಿಂಗ್ ವರ್ಕ್. ಒಂದೇ ಹೆಲ್ಪಿಂಗ್ ವರ್ಕ್ ಚೇಂಜ್ ಆತಂದ್ರ ನಿಮ್ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೆ. ಓಕೆ, ಇದು ಅರ್ಥ ಆಯ್ತ್ರಿ. ನೆಕ್ಸ್ಟ್ ಕ್ವಶನ್, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಇದ್ರೊಳಗೆ ಯಾವ್ದು ಕರೆಕ್ಟ್ ಸೆಂಟೆನ್ಸ್ ಐತಿ? ಓಕೆ, ಒಂದ್ ನೋಡ್ರಿ, ಶಿ ವರ್ ಕುಕಿಂಗ್. ಶಿ ವರ್ ಕುಕಿಂಗ್ ರಾಂಗ್ ಸೆಂಟೆನ್ಸ್. ಯಾಕಂದ್ರೆ ಶಿ ಬಂದಾಗ ವರ್ ಬರುವುದಿಲ್ಲ. ಓಕೆ, ಎಸ್, ಈ ಪ್ರೊನೌನ್ ಜೋಡಿ ವರ್ ಬರಂಗಿಲ್ಲ. ಶಿ ವಾಸ್ ಕುಕಿಂಗ್. ಎಸ್, ದಿಸ್ ಇಸ್ ರೈಟ್. ಶಿ ಕುಕಿಂಗ್ ಅಂತ ಅಷ್ಟೇ ಎಲ್ಲಿಯೂ ಬರಕ್ ಸಾಧ್ಯ ಇಲ್ಲ. ಓಕೆ, ING ಎಲ್ಲೇ ಬರ್ಬೇಕಂದ್ರು ಅದರ ಜೊತೆಗೆ ಹೆಲ್ಪಿಂಗ್ ವರ್ಬ್ ಇರ್ಬೇಕು. ಹೆಲ್ಪಿಂಗ್ ವರ್ಬ್ ಇಲ್ಲದ ಅದು ಬರೋದಿಲ್ಲ. ಓಕೆ, ನೆಕ್ಸ್ಟ್ ಶಿ ಈಸ್ ಕುಕಿಂಗ್. ದಿಸ್ ಈಸ್ ಆಲ್ಸೋ ರೈಟ್. ಬಟ್ ನಾವು ಒಂದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನೋಡೋದ್ರಿಂದ ಏನಾಕೈತಿ, ಶಿ ವಾಸ್ ಕುಕಿಂಗ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಇದು ರೈಟ್ ಆನ್ಸರ್. ಯಾಕಂದ್ರೆ ಶಿ ಜೊತೆಗೆ ಈಸ ಬರ್ತೈತಿ, ಈ ಜೊತೆಗೆ ಕುಕಿಂಗ ಬರ್ತೈತಿ. ದೇರ್ ಇಸ್ ನೋ ಗ್ರಾಮ್ಯಾಟಿಕಲ್ ಎರರ್ಸ್ ಇನ್ ದಿಸ್ ಸೆಂಟೆನ್ಸ್. ಬಟ್ we are discussing in particular tense, we choose answer she was cooking is our answer. Okay, ಇದು ಆನ್ಸರ್, ಇದು ರೈಟ್ ಐತಿ ಸೆಂಟೆನ್ಸ್, ಇದು ರೈಟ್ ಐತಿ, ಅದು ರೈಟ್ ಐತಿ, ನೋ ವರೀಸ್. ಎಸ್, ಅಂಡರ್ಸ್ಟ್ಯಾಂಡ್ ಆಗತ್ತೈತಲ್ರಿ? ಎಸ್, ಅಂಡರ್ಸ್ಟ್ಯಾಂಡ್ ಆಗಿ ಏನ್ ಮಾಡೋಣ, ನೆಕ್ಸ್ಟ್ ಹೋಗೋಣ. ಎರರ್ ಡಿಟೆಕ್ಷನ್. ಇದ್ರೊಳಗೆ ಎಲ್ಲಿ ತಪ್ಪದ. ಓಕೆ, ಸಮ್ ಟೈಮ್ ಎರರ್ ಡಿಟೆಕ್ಷನ್ ಅಂತ ಕೇಳ್ತಾನ, ಸಮ್ ಟೈಮ್ ಗ್ರಾಮೆಟಿಕಲ್ ಎರರ್ ಅಂತ ಕೇಳ್ತಾನ, ಎರರ್ ಪಾರ್ಟ್ ಅಂತ ಕೇಳ್ತಾನ, ಸಬ್ಸ್ಟಿಟ್ಯೂಟ್ ಅಂತ ಬೇರೆ ಟೈಪ್ಸ್ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾನೆ. ಹಂಗಿದ್ದಾಗ ದೇ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಕರೆಕ್ಟ್ ಆಯ್ತು, ತಪ್ಪದು. ಓಕೆ, ನಾನು ನಿಮ್ಗೆ ಏನ್ ಹೇಳಿದ್ರಿ, ಒಂದು ಪ್ಲೂರಲ್ ಬಂದಾಗ ವರ್ ಬರ್ತೈತಿ. ಪ್ಲೂರಲ್ ಬಂದಾಗ ಏನ್ ಬರ್ತೈತ್ರಿ, ವರ್ ಬರ್ತೈತಿ. ಸಿಂಗ್ಯುಲರ್ ಬಂದಾಗ ಏನ್ ಬರ್ತೈತಿ, ವಾಸ್ ಬರ್ತೈತಿ. ಎಸ್, ಹಂಗಿತ್ತಂದ್ರೆ ನೀವು ಒಂದು ಆನ್ಸರ್ ಮಾಡ್ರಿ, ವಿ ವರ್ ಡಾನ್ಸ್ಡ್ ಆನ್ ದ ಸ್ಟೇಜ್. ಇದರ ಸೆಂಟೆನ್ಸ್ ಒಳಗೆ ಏನ್ ತಪ್ಪೈತಿ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಇದ್ರೊಳಗೆ ಏನ್ ತಪ್ಪೈತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ನಿಮ್ಗೆ ಲಾಸ್ಟ್ ಮಟ್ಟ ವಿಡಿಯೋ ನೋಡಿದ್ದೆ ಇದಕ್ಕ. ಓಕೆ, ನಾ ಒಂದಿಷ್ಟು ವರ್ಕ್ ಗಳನ್ನ ಕೊಡ್ತಿರ್ತೀನಿ, ಒಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಹೇಳ್ತಿರ್ತೀನಿ. ಡೋಂಟ್ ಮಿಸ್ ಎನಿ ಕಾನ್ಸೆಪ್ಟ್ಸ್. ಓಕೆ, ದೇ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಬರಂಗಿಲ್ಲ, ವಾಸ್ ಅನ್ನೋದು ತಪ್ಪಾಗಿದೆ. ಅದ್ರ ಬದಲಿ ಏನ್ ಬಳಸ್ಬೇಕಿಲ್ಲ, ದೇ ವರ್ ಬಳಸ್ಬೇಕ್ರಿ, ವರ್ ಬಳಸ್ಬೇಕು. ನಮ್ಮ ಆನ್ಸರ್ ಏನು, ವಾಸ್ ಅನ್ನೋದು ಗ್ರಾಮೆಟಿಕಲ್ ಎರರ್ ಆಗಿರ್ತದ. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಏನೈತೆ ನೋಡ್ರಿ, ವಿ ಡ್ಯಾಶ್ ವಾಚ್ ಟಿವಿ ವೆನ್ ಹಿ ಕೇಮ್. ಓಕೆ, ನಿಮ್ಗೆ ಹೇಳಿನ ಆಗಲೇ, ಒಂದು ಇಂಟರಪ್ಟ್, ಒಂದು ಆನ್ ಗೋಯಿಂಗ್ ಇರ್ತದ. ಒಂದ್ ಏನಿರ್ತದ, ಆನ್ ಗೋಯಿಂಗ್ ಇರ್ತದ. ಆನ್ ಗೋಯಿಂಗ್ ಒಂದಿರ್ತದ, ಒಂದೇನಾಗ್ತದೆ, ಒಂದೇನಾಗಿ ಇಂಟರಪ್ಟ್ ಮಾಡ್ತದೆ. ಒಂದೇನ್ ಮಾಡ್ತದ್ರಿ, ಇಂಟರಪ್ಟ್ ಮಾಡ್ತದೆ. ಆನ್ ಗೋಯಿಂಗ್ ಯಾವ್ದೈತಿ, ಇಂಟರಪ್ಟ್ ಯಾವ್ದೈತಿ, ವೆನ್ ಹಿ ಕೇಮ್ ಅನ್ನೋದು V2 ಇರೋದ್ರಿಂದ ದಿಸ್ ಇಸ್ ಆಲ್ಸೋ ಪಾಸ್ಟ್ ಟೆನ್ಸ್. ಹಂಗಿದ ನಾವು ನೋಡ್ರಿ ಆಪ್ಷನ್ ನೋಡ್ರಿ, ವಿ ಜೊತೆಗೆ ಬರ್ತಕ್ಕಂತಹ ವಾಚ್ ಇದ್ದಿದ್ದು ಒಂದು ಆನ್ ಗೋಯಿಂಗ್ ಅಂದಾಗ ಇಲ್ಲಿ ಏನ್ ಬರ್ಬೇಕು, ವಾಚ್ ಜೊತೆ ವಾಚಿಂಗ್ ಅಂತ ಬರ್ಬೇಕು. ವಾಚ್ ಬರಂಗಿಲ್ಲ, ವಾಚಿಂಗ್ ಅಂತ ಬರ್ಬೇಕು. ಓಕೆ, ಯಾವ ಹೆಲ್ಪಿಂಗ್ ವರ್ಬ್ ಬರ್ಬೇಕು ನೋಡ್ರಿ,
ಎಸ್ ವೆನ್ ಹಿ ಕೇಮ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಈ ಪ್ರೆಸೆಂಟ್ ಟೆನ್ಸ್ ಏನ್ ಮಾಡ್ತೀವಿ ತೆಗೆದು ಹಾಕಿಬಿಡ್ತೀವಿ. ಇಲ್ಲಿ ಆರ್ ಇರೋದ್ರಿಂದ ಇದು ಹೋಗ್ತದ. ನೆಕ್ಸ್ಟ್ ವಾಚ್ಡ್ ಅಂತ ಬರಂಗಿಲ್ಲ, ಯಾಕಂದ್ರೆ ಒಂದು ಕೆಲಸ ಆನ್ ಗೋಯಿಂಗ್ ಇರಬೇಕು. ಪಾಸ್ಟ್ ಟೆನ್ಸ್ ವಾಚ್ಡ್ ಓಕೆ, ಬಟ್ ಕೆಲಸ ಆನ್ ಗೋಯಿಂಗ್ ಇರೋದ್ರಿಂದ ಅಲ್ಲಿ ನಾವೇನ್ ಮಾಡಂಗಿಲ್ಲ, ವಾಚ್ಡ್ ಅಂತಕ್ಕಂಥದನ್ನ ಬಳಸೋಂಗಿಲ್ಲ. ನೆಕ್ಸ್ಟ್ ವಾಸ್ ವಾಚಿಂಗ್, ಎಸ್ ವಾಸ್ ಬರ್ತದ ಬಿಟ್ರೆ ವರ್ ಬರ್ತದ. ಓಕೆ, ವಾಸ್ ಬರ್ಬೇಕು ಬಿಟ್ರೆ ವರ್ ಬರ್ಬೇಕು. ಇಲ್ಲಿ ವಿ ಇರೋದ್ರಿಂದ, ವಿ ಅಂದ್ರೆ ಏನ್ರಿ ನಾವು, ವಿ ಅಂದ್ರೆ ಏನು ನಾವು, ನಾವು ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ, ನಾವು ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ಈ ವಾಸ್ ಅನ್ನ ಬಳಸಂಗಿಲ್ಲ. ಓಕೆ, ಆನ್ಸರ್ ಏನಾಕೈತ್ರಿ, ವಿ ವರ್ ವಾಚಿಂಗ್ ಟಿವಿ ವೆನ್ ಹಿ ಕೇಮ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗಿರ್ತದ. ಓಕೆ, ಅಂಡರ್ಸ್ಟ್ಯಾಂಡ್ ಆಗತ್ತಲ್ರಿ? ಎಸ್, ಹಂಗಿದ್ರೆ ನೆಕ್ಸ್ಟ್ ನೋಡಿ, ಚೂಸ್ ದ ಕರೆಕ್ಟ್ ಆಪ್ಷನ್. ಹಿ ಡ್ಯಾಶ್ ಸ್ಲೀಪಿಂಗ್ ವೆನ್ ಐ ಕಾಲ್ ಹಿಮ್. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಇಂಟರಪ್ಟ್ ಅದ, ಒಂದು ಆನ್ ಗೋಯಿಂಗ್ ಅದ. ಇಂಟರಪ್ಟ್ ಯಾವುದು, ಅವ್ ಬಂದ್ ಕಾಸ್ ಏನ್ ಮಾಡ, ಅವ್ ಕಾಲ್ ಮಾಡಿದೆ ಇಂಟರಪ್ಟ್, ನಡಕ್ ಬಂದ್ ಕಾಸ್ ಡಿಸ್ಟರ್ಬ್ ಮಾಡೋದ್ರೆ ಇಂಟರಪ್ಟ್ ಆಗ್ತದೆ. ಓಕೆ, ಇಂಟರಪ್ಟ್ ಆದಾಗ ಒಂದು ಕೆಲಸ ಏನಾಗಿರ್ಬೇಕು, ನಮ್ದು ಆನ್ ಗೋಯಿಂಗ್ ಇರ್ಬೇಕು. ಒಂದ್ ಕೆಲಸ ಏನಿರ್ಬೇಕ್ರಿ, ಆನ್ ಗೋಯಿಂಗ್ ಇರಬೇಕು, ಆನ್ ಗೋಯಿಂಗ್ ಇರಬೇಕು. ಒಂದ್ ಕೆಲಸ ಏನಿರ್ಬೇಕು, ಆನ್ ಗೋಯಿಂಗ್ ಇರಬೇಕು. ಸಾರಿ, ಇಲ್ಲಿ ಒನ್ ಬರ್ದಿನ ಆನ್ ಆಗ್ಬೇಕು. ಎಸ್, ಆನ್ ಗೋಯಿಂಗ್ ಇರಬೇಕು. ಆನ್ ಗೋಯಿಂಗ್ ಇರ್ಬೇಕಂದ್ರೆ ಯಾವ ಕೆಲಸ ರೀ, ಈ ಜೊತೆಗೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್. ಪಾಸ್ಟ್ ಇರೋದ್ರಿಂದ ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಈ ಜೊತೆಗೆ ವರ್ ಅಂತ ಬರಕ್ ಸಾಧ್ಯ ಇಲ್ಲ. ಈ ಜೊತೆಗೆ ಯಾವ್ದು ಬರ್ಬೇಕು, ವಾಸ್ ಬರ್ಬೇಕು. ಈ ಜೊತೆಗೆ ಯಾವ್ದು ಬರ್ಬೇಕ್ರಿ, ವಾಸ್ ಬರ್ಬೇಕು. ಅಂದಾಗ ನಮ್ಮ ಆನ್ಸರ್ ಏನಾಗ್ತದ, ಕರೆಕ್ಟ್ ಆಗ್ತದೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ನೋಡು. ಓಕೆ, ನೆಕ್ಸ್ಟ್ ಏನಂತ ಕ್ವಶನ್ಸ್ ಗಳು ಇಷ್ಟ ಅದಾವ. ಓಕೆ, ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಯ್ತು. ಈಗ ಮತ್ತೆ ನಮ್ಮ ಪ್ರೊನೌನ್ಸ್ ಬರಿತೀನಿ ನೋಡ್ರಿ, ನಿಮ್ಗೆ ರೂಢ ಆಗ್ಲಿ ಅಂತೇಳಿ. ಐ, ವಿ, ಯು, ಹಿ, ಇಟ್, ದೇ. ಓಕೆ, ಇದನ್ನ ಏನಂತ ಕನ್ಸಿಡರ್ ಮಾಡ್ರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕನ್ಸಿಡರ್ ಮಾಡ್ರಿ. ಇಲ್ಲಿ ಬರಿತೀನಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಏನೇನ್ ಆಗ್ತಾವ ಅಂತಕ್ಕಂಥದ್ದು. ಐ, ವಿ, ಯು, ಹಿ, ಶಿ, ಇಟ್, ದೇ. ಇಟ್, ದೇ. ಓಕೆ, ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರ್ತಾವ ನೋಡ್ರಿ. ಐ ಜೊತೆಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗೆ ಆಮ್ ಬರ್ತದ, ವಿ ಜೊತೆಗೆ ಆರ್ ಬರ್ತದ, ಯು ಜೊತೆಗೆ ಆರ್ ಬರ್ತದ. ಹಿ ಈಸ್, ಶಿ ಈಸ್, ಇಟ್ ಈಸ್, ದೇ ಆರ್. ಓಕೆ, ಪ್ರೆಸೆಂಟ್ ಟೆನ್ಸ್ ಒಳಗೆ ಯು ಬರ್ತಾವ. ಇದ್ರ ಜೊತೆಗೆ ಎಲ್ಲಾದ್ರ ಜೊತೆ ಏನಿರ್ತೈತಿ, ವಿ4 ಕಂಪಲ್ಸರಿ ಇರ್ತೈತಿ. ವರ್ಬ್ ಪ್ಲಸ್ ಐ ಎನ್ ಜಿ ಏನಿರ್ತೈತಿ, ಕಂಪಲ್ಸರಿ. ಇದು ಕಂಟಿನ್ಯೂಸ್ ಒಳಗೂ ಬರೀ ಹೆಲ್ಪಿಂಗ್ ವರ್ಬ್ ಚೇಂಜ್ ಆಕೈತಿ. ಇಲ್ಲಿ ಏನ್ ಕಂಪಲ್ಸರಿ ಇರ್ತೈತಿ, ವಿ4 ಇರ್ತೈತಿ. ಓಕೆ, ಅಲ್ಲಿ ಆಮ್ ಬಂದಾಗ ಇಲ್ಲಿ ಏನ್ ಬರ್ತೈತಿ, ವಾಸ್. ಅಲ್ಲಿ ಆರ್ ಬಂದಾಗ ವರ್ ಬರ್ತೈತಿ. ಅಲ್ಲಿ ಆರ್ ಬಂದಾಗ ಇಲ್ಲಿ ವರ್. ಅಲ್ಲಿ ಈಸ, ಇಲ್ಲಿ ವಾಸ್. ಅಲ್ಲಿ ಈಸ, ಇಲ್ಲಿ ವಾಸ್. ಅಲ್ಲಿ ಈಸ, ಇಲ್ಲಿ ವಾಸ್. ಅಲ್ಲಿ ಆರ್, ಇಲ್ಲಿ ದೇ, ವರ್ ಅಂತಕ್ಕಂಥದ್ದು ಬರ್ತೈತಿ. ದಿಸ್ ಇಸ್ ದ ಕಂಪ್ಯಾರಿಸನ್ ಬಿಟ್ವೀನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂಡ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದ್ರ ಜೊತೆಗೆ ಐ ಎನ್ ಜಿನ ಬರ್ತೈತಿ, ಇದ್ರ ಜೊತೆಗೆ ಐ ಎನ್ ಜಿನ ಬರ್ತೈತಿ. ಇಷ್ಟು ನಿಮಗೆ ಬಂದ್ಬಿಟ್ರ ಎರಡು ಟೆನ್ಸ್ ಪರ್ಫೆಕ್ಟ್ ಆಗಿಬಿಟ್ಟು. ಓಕೆ, ಒಂದು ಪ್ರೆಸೆಂಟ್ ಕಂಟಿನ್ಯೂಸ್, ಒಂದು ಪಾಸ್ಟ್ ಕಂಟಿನ್ಯೂಸ್ ಅನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರಿ. ಓಕೆ, ಎಸ್, ಅದೇ ರೀತಿಯಾಗಿ ನೋಡ್ರಿ, ಇನ್ನೂ ಬಹಳಷ್ಟು ವಿಡಿಯೋಗಳ ಜೊತೆ ನಾ ಬರ್ತಾ ಇರ್ತೀನಿ. ಅದೇ ರೀತಿಯಾಗಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತಂದ್ರ, ಏನಾದ್ರು ಪ್ರಾಬ್ಲಮ್ಸ್ ಇತ್ತಂದ್ರ, ಏನಾದ್ರು ವಿಷಯಗಳ ಬಗ್ಗೆ ಗೊಂದಲ ಇತ್ತಂದ್ರೆ ನಮ್ಗೆ ಏನ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ. ಅದೇ ರೀತಿಯಾಗಿ ನಿಮ್ಮ ಒಪಿನಿಯನ್ ಏನೈತಿ ವಿಡಿಯೋಸ್ ಬಗ್ಗೆ, ಇನ್ನೂ ಏನೇನು ನಾವು ಮಾಡಬೇಕು ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದೇ ರೀತಿಯಾಗಿ ನಿಮ್ಗೆ ಗ್ರಾಮರ್ ಒಳಗೆ ಯಾವ ಟಾಪಿಕ್ ಅಂದ್ರೆ ಇಷ್ಟ ಅನ್ನೋದು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಎಸ್, ಇಷ್ಟು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುಲ್ಗಾರ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ.